ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸಾರದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕಾವ್ಯ ಅವ್ರಿಗೆ ಗಿಲ್ಲಿ ಅವರು ಅಳಿಸ್ತಾ ಇದ್ದಾರೆ. ಸೊ ಯಾಕೆ ಅಳಿಸ್ತಾ ಇದ್ದಾರೆ, ಏನು ಕತೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಗೈಸ್, ನಿನ್ನೆ ಎಪಿಸೋಡಲ್ಲಿ ರಜತ್ ಅವರು ಮಾತಾಡಿದ್ದು ತಪ್ಪಿತ್ತಾ ಸರಿತಾ ಫಸ್ಟ್ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್ ಬನ್ನಿ ಇವಾಗ ಫಸ್ಟ್ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ನಿನ್ನೆ ಬಿಗ್ ಬಾಸ್ ಅವರು ಕೊಟ್ಟಂತ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಅಶ್ವಿನಿ ಅಂಡ್ ಗಿಲ್ಲಿ ಅವರು ಇಬ್ರು ಸೇರಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಗಿಲ್ಲಿ ಅವರು ಆಕ್ಚುಲಿ ಮೇನ್ ಪಾಯಿಂಟ್ ತುಂಬಾ ಹರ್ಟ್ ಆಗಿರೋದು ಅಶ್ವಿನಿ ಕಾವ್ಯ ಅವ್ರಿಗೆ. ಆಕ್ಚುಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ನಾನು ಇನ್ನು ಫಸ್ಟ್ ಆಫ್ ಆಲ್ ಸ್ಪಂದನನ ಲಕ್ಕಿ ಅಂತ ಹೇಳ್ತಿದ್ದೆ. ಸ್ಪಂದನ ಲಕ್ಕಿ ಅಲ್ಲ, ನೀನ್ ಲಕ್ಕಿ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ. ನಾನು ನಿನ್ನ ಜೋಡಿಯಾಗಿ ಕರ್ಕೊಂಬಂದಾಗಿಂದ ನನಗೆ ಇದು ಆಗ್ಬೇಕಾಗಿತ್ತು. ನೀನ್ ನನಗೆ ಹೋಗ್ಬಿಟ್ಟು ನಾಮಿನೇಷನ್ ರೀಸನ್ಸ್ಗೆ ನೀನು ಇದೆಲ್ಲ ಕೊಡ್ತೀಯಲ್ಲ, ರೇಗಿಸ್ತಾನೆ ಹಿಂದೆಯಿಂದ ಚುಚ್ಬಿಟ್ಟಲ್ಲ ನೀನು, ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಇದನ್ನ ಕೇಳಿಸ್ಕೊಂಡಂತ ಕಾವ್ಯ ಅವ್ರು ಆಕ್ಚುಲಿ ಇದು ಯಾರ ಹತ್ರ ಹಂಚ್ಕೊಳ್ತಾರೆ, ಮೇ ಬಿ ಸ್ಪಂದನ ಹಂಚ್ಕೊಳ್ತಾರೆ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ನನಗೆ ಅವನು ಇಷ್ಟೊಂದೆಲ್ಲ ಬೆನ್ನಲ್ಲಿ ಈ ತರ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅಂತ ಗೊತ್ತೇ ಇರಲಿಲ್ಲ, ನಂಗೆ ತುಂಬಾ ಹರ್ಟ್ ಆಗೋಯ್ತು ಅಂತ ಶಿ ಇಸ್ ಕ್ರೈಯಿಂಗ್. ಐ ಥಿಂಕ್ ನಿನ್ನೆ ನೈಟು ಕೂಡ ಲೈವ್ ಅಲ್ಲಿ ಆಗಿರೋದು ಏನಪ್ಪ ಮ್ಯಾಟರ್ ಅಂತಂದ್ರೆ, 3 ಫೋಟೋಗಳನ್ನ ಎತ್ಕೊಂಡಿದ್ದಾರೆ. ಸೊ ಈಗ ಸಕ್ಸಸ್ಫುಲ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಓಟಕ್ಕೆ ಅಶ್ವಿನಿ ಮ್ಯಾಮ್ ಅವರು ಮತ್ತೆ ಜೊತೆಗೆ ರಜತ್ ನಮ್ಮ ಗಿಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಅದಿನ್ನೂ ಗೊತ್ತಿಲ್ಲ. ಬಟ್ ಇದು ಏನಾಗಿದೆ ಅಂತಂದ್ರೆ, ಆಕ್ಚುಲಿ ಈ ಪ್ರೋಮೋ ನೋಡೋ ಆಗಿದ್ರೆ ಬಟ್ ಐ ಥಿಂಕ್ ಒಂದು ಡೆಂಟ್ ಅಂತೂ ಬಿದ್ದಿರುತ್ತೆ. ಯಾಕಂದ್ರೆ ಕಾಯ್ತಾ ಇದ್ರು ಬಿಗ್ ಬಾಸ್ ಅವರು, ಲೈಕ್ ಯಾಕಂದ್ರೆ ಇವರಿಗೂ ದೂರ ಆಗ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ದೂರ ಮಾಡೋಣ ಅಂತ. ಈಗ ಗಿಲ್ಲಿ ಅವ್ರಿಗೆ ಆಪ್ಷನ್ ಮೇ ಬಿ ತಗೊಂಡಿಲ್ಲ ಅಂತಂದ್ರೆ ಮೇ ಬಿ ಒಳ್ಳೇದಾಗ್ತಿತ್ತೇನೋ. ಯಾಕಂದ್ರೆ ಒಂದ್ ಕಡೆ ಸ್ನೇಹ ಅಂತ ಬಂದಾಗ ಕಾವ್ಯ ಅವ್ರದ್ದು ಮೇಂಟೈನ್ ಮಾಡ್ತಿದ್ರು, ಬಟ್ ಒಂದು ಗೇಮ್ ಅಂತ ಬಂದಾಗ ತಗೊಂಡಿದ್ದು ಒಳ್ಳೆ ರೀತಿನೇ ಅಂತ ಅನ್ಸುತ್ತೆ. ಈಗ ತುಂಬಾ ಜನ ಅವರ ಜೋಡಿಗಳನ್ನ ಲೈಕ್ ಬ್ರೇಕಪ್ ಆಗೋದು 100% ಜೋಡಿಗಳು ಇಂಥ ಇಷ್ಟಪಡ್ತಾ ಇದ್ರು, ಬಟ್ ಬ್ರೇಕಪ್ ಆಗೋದಂತೂ ನಿಜ ಗೈಸ್. ಯಾಕಂದ್ರೆ ಇನ್ನೊಂದು ಹೇಳ್ತಾರೆ ಇಲ್ಲಿ ಏನಂತಂದ್ರೆ, ಫ್ರೀ ಪ್ರಾಡಕ್ಟ್ ನೀನು ಫ್ರೀ ಪ್ರಾಡಕ್ಟ್ ಇವಾಗ ಹೇಳ್ತೀನಿ ಕೇಳಿಸ್ಕೊಂತ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸೊ ದಟ್ ಅಲ್ಲಿ ಇನ್ನ ಘಾಸಿ ಆಗುತ್ತೆ ಅವರ ಮನಸ್ಸಿಗೆ. ಅಶ್ವಿನಿ ಮೇಡಮ್ ಅವ್ರು ಕರಿತಾ ಇದ್ರು ಇಷ್ಟು ದಿನಗಳ ಕಾಲ, ಅದೇ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದೆ. ಸೊ ಇವಾಗ ಗಿಲ್ಲಿ ಯಾವಾಗ ಈ ಫ್ರೀ ಪ್ರಾಡಕ್ಟ್ ಅಂತ ಪದೇ ಒತ್ತಿ ಹೇಳಿದಾಗ ಮೇ ಬಿ ಕಾವ್ಯ ಅವ್ರ ಮನಸ್ಸಿಗೆ ತೀರಾ ಘಾಸಿ ಆಗಿದೆ. ಸೊ ದಟ್ ಅದಕ್ಕೋಸ್ಕರ ಇವಾಗ ಅಳ್ತಾ ಕೂತಿದ್ದಾರೆ. ಅದು ಅವ್ರ ಕಾಮನ್ ಥಿಂಗ್ ಏನಂದ್ರೆ ಟಾಸ್ಕ್ ಅಂತ ಗೊತ್ತಿರಲ್ಲ, ಬಟ್ ಸ್ಟಿಲ್ ಇದು ಆಫ್ಟರ್ ದಟ್ ಕೂಡ ಡೆಂಟ್ ಹಂಗೆ ಇರುತ್ತೆ. ಯಾಕಂದ್ರೆ ಅವರು ಇವಾಗ ಏನೊಂದು ಅಭಿಪ್ರಾಯ ಮೂಡಿಸಿರ್ತಾರೋ, ಇನ್ನೊಂದು ಆಚೆ ಕಡೆನೂ ಕೂಡ ಅದೇ ಅಭಿಪ್ರಾಯನೇ ಇರುತ್ತೆ. ಯಾಕಂದ್ರೆ ಆ ಒಂದು ಎಡಿಟ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಓಡಾಡುತ್ತೆ. ಸೊ ಐ ಥಿಂಕ್ ಕಾವ್ಯ ಅವ್ರು ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಎನಿವೇಸ್ ಟಾಸ್ಕ್ ಒಂದ್ ಆಂಗಲ್ ಸೊ ಇಲ್ಲಿ ಆಕ್ಚುಲಿ ಗಿಲ್ಲಿ ಅವ್ರಿಗೂ ಕೂಡ ತುಂಬಾ ನೋವಾಗಿದೆ. ಸೊ ಇಲ್ಲಿ ಯಾವಾಗ ಇವ್ರು ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಟ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ, ಓಕೆನಾ. ಈ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಟ್ ಮಾಡಿದ ಗಿಲ್ಲಿ ಅವ್ರಿಗೆ ಅದು ನನ್ನ ಪ್ರಕಾರ ಅನ್ನೆಸರಿ ಫಾಲ್ತು ರೀಸನ್, ಅಂದರೆ ಬಕ್ವಾಸ್ ರೀಸನ್ ಅಂತ ಹೇಳ್ತಾರಲ್ಲ, ಆ ಥರ ಲೈಕ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡೋ ರೀಸನ್ ಏನಂತಂದ್ರೆ, ನೀನು ಇವಾಗಲಾದ್ರು ತಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಂಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರೀಸನ್ ಕೊಡ್ತೀವಿ ಅಂತ, ಫ್ಯೂಚರ್ ತಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವಾಗ ನೀನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಫ್ಯೂಚರ್ ಬೇಡ ಕಾವ್ಯ ಅವರೇ. ಇನ್ ಕೇಸ್ ಏನಾದರೂ ಈ ವಾರನೇ ಎಕ್ಸಿಟ್ ಆಗ್ಬಿಟ್ರೆ ಏನು ಮಾಡ್ತಾರೆ ಗಿಲ್ಲಿ ನಟ ಅವರು? ಗಿಲ್ಲಿ ನಟ ಅವ್ರಿಗೆ ಹೊರಗಡೆ ವೋಟ್ ಮಾಡೋ ಜನ ಇದ್ದಾರೆ, ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ಇನ್ ಕೇಸ್ ಹೋದ್ರೆ ಏನು ಮಾಡ್ತೀರಾ? ಈಗ ರಕ್ಷಿತಾ ಶೆಟ್ಟಿ ಅವ್ರು ಮಾಡಿದ ತಪ್ಪನೆ ನೀವು ಮಾಡ್ತಾ ಇದ್ದೀರಲ್ಲ. ನೀವು ಹೆಂಗೆ ಹೋಗಿ ಬುದ್ಧಿವಾದ ಲೈಕ್ ಅಭಿಷೇಕ್ ಅವ್ರಿಗೆ ನೀನು ಹೆಂಗೆ ವೀಕ್ ಇಲ್ಲ ಸ್ಟ್ರಾಂಗ್ ಇದೆ ಅಂತ ಏನೋ ಲೈಕ್ ಹೊರಗಡೆ ನಾಮಿನೇಷನ್ ಅವ್ರನ್ನ ಸೇವ್ ಮಾಡಿದಂತ ಬುದ್ಧಿವಾದ ಹೇಳ್ದಂಥವ್ರು ನೀವು ಕಿಚನ್ ಏರಿಯಾದಲ್ಲಿ, ನೀವು ಯಾಕೆ ಇವತ್ತು ದಡ್ರಾದ್ರಿ? ನನಗೆ ಪಕ್ಕ ಹೆಂಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಇವ್ರು ಯಾವ್ದು ಈಗ LKG UKG ಹುಡುಗಿ ಥರ ಸಿಲಿ ರೀಸನ್ ಕೊಡ್ತಾರಲ್ಲ, ಹಾಗೆ ನೀವು ಕೂಡ ಇವಾಗ ಲೈಕ್ ಸಿಲಿ ರೀಸನ್ ಕೊಟ್ರಿ ಅಂತ ನನಗೆ ಅನ್ಸುತ್ತೆ. ಅಂಡ್ ಗೈಸ್, ಇವಾಗ ನಿನ್ನೆ ಎಪಿಸೋಡ್ ಬಗ್ಗೆ ಅದೇ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕಾವ್ಯ ಅವ್ರು ಬಂದ್ಬಿಟ್ಟು ಗಿಲ್ಲಿ ಅವರು ಕೊಡ್ತಾರೆ, ಅದೇ ಸೇಮ್ ರೀಸನ್ಸ್ಗಳು. ಐ ಥಿಂಕ್ ಇದರಲ್ಲಿ ಎಷ್ಟು ಸರಿ ಯಾರು ತಪ್ಪಿತ್ತು, ಕಾವ್ಯ ಅವರು ಆ ಥರ ಒಂದು ರೀಸನ್ಸ್ನ ಕೊಟ್ಟಿದ್ದು ತಪ್ಪಿತ್ತು ಸರಿತಾ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎರಡನೇದಾಗ ಬಂದ್ಬಿಟ್ಟು ರಜತ್ ಬರ್ತಾರೆ. ರಜತ್ನ ಆಕ್ಚುಲಿ ನಾಮಿನೇಟ್ ಮಾಡಕ್ಕೆ ರೀಸನ್ ಏನಂತಂದ್ರೆ, ಅದೇ ಇವ್ರು ಯಾವಾಗಲೂ ಅವ್ರ ಜೊತೆ ಕೂತ್ಕೊಂಡಿರ್ತೀರಾ, ನೀವು ಕೂಡ ಕಾಮಿಡಿ ಮಾಡ್ತೀರಾ ಅಂತಂದಾಗ ಆಮೇಲೆ ನೆಕ್ಸ್ಟ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಯಾರ ಹತ್ರ? ರಘು ಅವ್ರ ನಿಮಗೆ ಲೈಕ್ ಕಾಮಿಡಿ ಮಾಡ್ತಾ ಇದ್ದು ನಿಮಗೆ ಪರ್ಸನಲ್ ಆಗಿ ಏನಾದ್ರು ಹರ್ಟ್ ಆಯ್ತು ಅಂದಾಗ, ಇಲ್ಲ ಪರ್ಸನಲ್ ಆಗಿ ಕೆಲವೊಂದಷ್ಟು ಕಾಮಿಡೀಸ್ಗಳು ಇರುತ್ತಲ್ಲ ಗೊತ್ತಾ, ಜಿಮ್ ಮಾಡೋದು, ಬಾಡಿ ಬಗ್ಗೆ ಮಾತಾ, ಅದಕ್ಕೆಲ್ಲ ಏನು ಹರ್ಟ್ ಆಗಿಲ್ಲ. ಸುದೀಪ್ ಸರ್ ಮುಂದೆ ಮಾತಾಡಿದ್ದು ಹರ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಅದನ್ನ ಸುದೀಪ್ ಸರ್ ಮುಂದೆ ಹರ್ಟ್ ಆಗಿದ್ದು ನನ್ನ ಹತ್ರ ಏನಾದ್ರು ಹೇಳಿದ್ರ ಅಂತ ಕೇಳ್ತಾರೆ. ಆಕ್ಚುಲಿ ಇಲ್ಲ ಅಂತ ಹೇಳಿ ಒಪ್ಕೊಳ್ತಾರೆ. ಸೊ ಅಲ್ಲಿ ಕಾವ್ಯ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಮಕ್ಕ ಕೊಡ್ದಂಗೆ ಆಗುತ್ತೆ. ಕಾವ್ಯ ಡಿಬೇಟ್ ಏನಂತಂದ್ರೆ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಲೈಕ್ ಈ 2 ಮ್ಯಾಟ್ರಿಗೆ ಲೈಕ್ ನೀವು ಬಂದು ಹೇಳ್ತೀರಾ, ನೀವು ಯಾರು ಈ ಮನೇಲಿ ಅವ್ರನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳ್ದಾಗ, ಅವ್ರು ರಜತ್ ಅವ್ರು ಕ್ಲಾರಿಟಿ ಕೊಡ್ತಾರೆ. ಅವ್ರು ಹೇಳ್ತಾರದು ಏನಂತಂದ್ರೆ, ನನಗೆ ಅನ್ನದ ವಿಚಾರದಲ್ಲಿ ಮತ್ತೆ ಉಗ್ರ ಮಂಜುಗೆ ಫ್ಯಾಮಿಲಿ ವಿಚಾರದಲ್ಲಿ 2 ಪರ್ಸನಲ್ ಆಗಿ ತೀರಾ ಅಟ್ಯಾಕ್ ಆಯ್ತು. ನಾನು ಅದಕ್ಕೆ ವಾಯ್ಸ್ ರೈಸ್ ಮಾಡಿದೆ. ಅದು ಬಿಟ್ಟು ನಾನು ಇಲ್ಲಿ ತನಕ ಗಿಲ್ಲಿಂದ ಈ ಮನೇಲಿ ಅಂದರೆ ಆಸ್ ಆಫ್ ನಾವು ಒಂದು ವಾರದ ಮೇಲೆ ಆಯ್ತಲ್ಲ, 10 ದಿವಸದ ಮೇಲೆ ಆಯ್ತಲ್ಲ, ಇಲ್ಲಿ ತನಕ ನನಗೆ ಇಲ್ಲಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಕಾಮಿಡಿ ಮಾಡಕ್ಕೆ ಬಂದಿಲ್ಲ, ಪರ್ಸನಲ್ ಆಗಿ ಅಟ್ಯಾಕ್ ಮಾಡಕ್ಕೆ ಬಂದಿಲ್ಲ. ಬೇರೆ ರೀತಿ ಕಾಮಿಡಿ ಮಾಡ್ತಾನೆ, ಅದನ್ನ ಅಕ್ಸೆಪ್ಟ್ ಮಾಡ್ತೇನೆ. ಈ ಮನೇಲಿ ಕಾಮಿಡಿ ಮಾಡೋದನ್ನೇ ಅಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಮಾಡಬೇಕು ಅಮ್ಮ ಅಂತ ಇಲ್ಲಿ ಕಾವ್ಯಗೆ ಲೈಕ್ ರಜತ್ ಅವ್ರು ಟಾಂಗ್ ಕೊಡ್ತಾರೆ. ಅದಕ್ಕೆ ಮಾತಾಡ್ತಾ ಮಾತಿನ ಬರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಗಿಲ್ಲಿಗೆ, ನಾನು ಕಪಾಲ ಕೊಡ್ಬಿಡ್ತಿದ್ದೆ ಅವನಿಗೆ ಅಂತ ಹೇಳ್ತಾರೆ. ಅವನಿನ ತಪ್ಪಾಗಿ ಫ್ಯಾಮಿಲಿ ಬಗ್ಗೆ ಬಿಟ್ಟು, ಅದೇ ಫ್ಯಾಮಿಲಿ ಬಗ್ಗೆ ಪರ್ಸನಲ್ ಆಗಿ ಮಾತಾಡಿದ್ರೆ ಕಪಾಲ ಕೊಡ್ಬಿಡ್ತೀನಿ ಅಂತ ಹೇಳ್ತಾರೆ. ಐ ಥಿಂಕ್ ರಜತ್ ಅವರೇ ಅದು ನಿಮ್ ತಪ್ಪಿದೆ,
ಐ ಥಿಂಕ್ ಸುದೀಪ್ ಸರ್ ಬರ್ತಾರೆ ಬಿಡಿ, ನಾನು ನೆಕ್ಸ್ಟ್ ಅದನ್ನ ಏನು ಮಾತಾಡಲ್ಲ. ಐ ಥಿಂಕ್ ನೀವು ಓಕೆ, ನೀವು ಎಲ್ಲ ಟೈಮಲ್ಲೂ ಸಕ್ಕತ್ತಾಗಿ ಆಡ್ತಾ ಇದ್ದೀರಾ, ಈಗ ಒಂದು ಪಿಕಪ್ ತೊಗೊಂಡಿದ್ದೀರಾ, ಬಟ್ ಮಾತಿನ ಮೇಲೂ ಸ್ವಲ್ಪ ನಿಮಗೆ ನಿಗಾ ಇರಬೇಕು. ಇನ್ನು ಮುಂದೆ ಹೋಗ್ತಾ ನೆಕ್ಸ್ಟ್ ನೋಡುವ. ಆ್ಯಕ್ಚುಲಿ ಏನಂತಂದ್ರೆ ಇವರು ರಜತ್ ಅವರೇ ಇವಾಗ ಏನು ಮಾಡ್ತಾರೆ, ಅಶ್ವಿನಿ ಅವ್ರದ್ದು ಲೈಕ್ ಧ್ರುವಂತ್ ಅವ್ರದ್ದು ಇಲ್ಲಿ ಜಗಳವನ್ನು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟಾರ್ಟ್ ಆಗೋದೇನಂದ್ರೆ ಧ್ರುವಂತ್ ಅವ್ರದ್ದು, ಅಯ್ಯೋ ಇವನೇನು ರೆಸ್ಪೆಕ್ಟ್ ಇಲ್ಲದೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಇಲ್ಲಿ ಯಾರು ವಾಯ್ಸ್ ಬರುತ್ತೆ ಕಾವ್ಯ ನಾಮಿನೇಷನ್ ಟೈಮಲ್ಲಿ. ಆಗ ಏನಾ ಅಂತ ಇವ್ರು ಕೇಳ್ತಾರೆ, ಇವಂದೇನೋ ಇವನು ಹುಷನ್ ಮಗ ಏನೋ ಅನ್ನೋ ಥರನೇ ಇತ್ತು ಆ್ಯಕ್ಚುಲಿ ಅಲ್ಲಿ ಧ್ರುವಂತ್ಗೆ ಹೇಳ್ತಾ ಇರೋದು. ಬಟ್ ಇಲ್ಲಿ ಧ್ರುವಂತ್ ಅವ್ರು ಏನು ರೋಚ್ ಕೇಳ್ತಾರೆ ಅಂದ್ರೆ ಯಾವಾಗ ಹೇಳ್ತಾ ಇದ್ಯಾ, ಯಾರು ಹೇಳ್ತಾ ಇದ್ಯಾ, ಹಂಗೆ ಹಿಂಗೆ ಅಂತ ಒಂದಷ್ಟು ಕೋಪದಿಂದ ರಿಯಾಕ್ಷನ್ಸ್ ಬರುತ್ತೆ. ಇವ್ರು ಅಲ್ಲಿ ಮಾಡ್ತಾನೆ, ಏಯ್ ಮಗನೇ ಬಂದ್ರೆ ಸರಿ ಇಲ್ಲ, ನನ್ನ ಮಗನೇ ನೀನು ಕೆಳಗಡೆ ಹಾಕಿ ತುಳಿದಾಕ್ಬಿಡ್ತೀನಿ, ಆ ಥರ ಎಲ್ಲ ವರ್ಡಿಂಗ್ಸ್. ಕಾಕ್ರೋಚ್ ಅವರು ಯೂಸ್ ಮಾಡಿದ್ರೆ ಪದಗಳನ್ನ ಸೆಡೆ ಅಂತ ಹೇಳ್ಬಿಟ್ಟು ಅದನ್ನ ಯೂಸ್ ಮಾಡ್ತಾರೆ. ಆಮೇಲೆ ಜಿ ಫಾರ್ ಅದನ್ನ ಯೂಸ್ ಮಾಡೋದ ನಾನು ಆಕ್ಚುಲಿ ಪದೇ ಓಕೆ ನಾನು ಲೈವ್ ಕೂಡ ಕೆಲವೊಂದಷ್ಟು ವರ್ಡಿಂಗ್ಸ್ ಬಂದಿದೆ. ಇಟ್ಸ್ ಅದು ಒಂದು ಶೋಗೆ ಹೆಮ್ಮೆ ತರುವಂತ ಪದಗಳಲ್ಲ ಆಕ್ಚುಲಿ. ಸೊ ಐ ಥಿಂಕ್ ಸುದೀಪ್ ಸರ್ ಇದನ್ನ ನೋಡ್ತಾರೆ, ರೆಕ್ಟಿಫೈ ಮಾಡ್ತಾರೆ. ಐ ಥಿಂಕ್ ಸ್ಯಾಟರ್ಡೆ ಬಂದ್ಬಿಟ್ಟು ಒಂದು ಸ್ವಲ್ಪ ಸೀರಿಯಸ್ ಆಗಿ ಆಕ್ಷನ್ ಮತ್ತೆ ಇವಾಗ ಹೇಳ್ತಾ ಇಲ್ವಾ, ಕೆಂಪೇಗೌಡ ಸುದೀಪ್ ಸರ್ ಮತ್ತೆ ರಿಟರ್ನ್ ಬರಬೇಕು, ಇದಕ್ಕೋ ಮರಿ ಬೇಡ. ಬಟ್ ಯಾಕಂದ್ರೆ ನಿಮ್ಗೆ ಗೊತ್ತಿರೋಗೆ ರಜತ್ದು ತುಂಬಾ ಆಲ್ಮೋಸ್ಟ್ ಲಾಸ್ಟ್ ಸೀಸನ್ ಹಿಂಗೆ ಮಾಡಿದ್ರು ಆಕ್ಚುಲಿ. ಬಟ್ ತುಂಬಾ ಪದಗಳು ಗೋಲ್ಡ್ ಸುರೇಶ್ ಅವರು ತುಂಬಾ ಕೆಟ್ಟದಾಗಿ ಬೈದಿದ್ರು. ಬಟ್ ಅದನ್ನ ಯಾರು ರೆಕ್ಟಿಫೈ ಅಂದ್ರೆ ಸುದೀಪ್ ಸರ್ ಬಂದು ಹೇಳಿದ್ಮೇಲೆ ಅದಾದ್ಮೇಲೆ ತಿತ್ಕೊಂಡ್ರು ಬಿಡಿ, ಆ ಥರ ಯಾವತ್ತೂ ಮಾತಾಡಕ್ ಹೋಗಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಐ ಥಿಂಕ್ ಧ್ರುವಂತ್ ಅವ್ರಿಗೆ ಮಾತಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಗೈಸ್. ಆ ಒಂದು ಪದ ಬಳಕೆ ರಜತ್ ಅವ್ರು ಏನೇ ಮಾಡಿದ್ರು ಓಕೆ, ಆ ಒಂದು ಪಾಯಿಂಟ್ ಟು ಪಾಯಿಂಟ್ ಒಂದಷ್ಟು ನಾಮಿನೇಷನ್ಸ್ಗೆ ರೀಸನ್ಸ್ ಕೊಡ್ತಾ ಇರೋ ಗೊತ್ತಾ, ಪರ್ಫೆಕ್ಟ್. ನಾನು ಅದಕ್ಕೆ ಅಂತಂದ್ರೆ ಜೈ ಮಹಾಕಾಳ್ ವರ್ಸಸ್ ಅಯ್ಯೋ ಭಗವಂತ ಅಂತ ಅನ್ಸ್ತು ನನಗೆ. ಈ ಕಡೆ ಜೈ ಮಹಾಕಾಳ್ ಕಡೆಯಿಂದ ಸೊ ಬರ್ತಾ ಇತ್ತು, ಒಳಗಡೆ ಇರುವಂತ ನಾಗವಲ್ಲಿ ಅವ್ರು ಹೊರಗಡೆ ಬರ್ತಾ ಇದ್ರು, ಸ್ಪಂದನ ಅವ್ರಿಗೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಮಾಡ್ತಿದ್ರಲ್ಲ, ಬರ್ತಾ ಇತ್ತು. ಇಲ್ಲ ಒಂದ್ ಕಡೆ ಲೈಕ್ ರಜತ್ ಅವ್ರನ್ನ ನೋಡಿ ಕಂಟ್ರೋಲ್ ಆಯ್ತಾ, ಇಲ್ಲ ಅಂದ್ರೆ ಬೇಕು ಅಂತಾನೆ ಅವ್ರು ಓಪನ್ ಅಪ್ ಮಾಡಿದ್ರು. ಇಲ್ಲ ಸೆಂಟ್ರಲ್ ಆಕ್ಚುಲಿ ಧ್ರುವಂತ್ ಅವರು ಜಗಳ ಎಲ್ಲ ಆಗ್ತಾ ಇರ್ಬೇಕಾರೆ ಹಿಂಗೆ ಹೋಗು ಉರ್ಕೊಂಡ್ಬಿಟ್ಟಿದ್ಯಾ ನೀನು ಕಣೋ ಹಂಗೆ ಕಣೋ ಅಂತಂದ ರಿಯಾಕ್ಷನ್ಸ್ ಬಂತು. ಬಟ್ ಜಾಸ್ತಿ ಇಲ್ಲಿ ರಜತ್ ಅವರು ಆಕ್ಚುಲಿ ತುಂಬಾ ಬೇಜಾರಾಗಿದೆ. ಏನಕ್ಕೆ ಏನಂದ್ರೆ ಅವರೇ ನಾಮಿನೇಷನ್ ರೀಸನ್ಸ್ಗಳಿದೆ, ಯಾವ್ದಾದ್ರು ಇದು ನಾಮಿನೇಷನ್ ಮಾಡಕ್ ಬರಲ್ಬೇಡ್ರಿ ನಿಮ್ಗೆ ಅನ್ನೋ ಥರನೇ ಇತ್ತು ಆಕ್ಚುಲಿ ರಿಯಾಕ್ಷನ್ಸ್ಗಳು. ಹೌದು, ಈಗ ಮನೆ ಒಳಗಡೆ ಇರೋರಿಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಕಾವ್ಯ ಅವ್ರದ್ದು ನಾಮಿನೇಷನ್ ರೀಸನ್ಸ್ ಎರಡೂ ಕೂಡ ಕರೆಕ್ಟ್ ಆಗಿಲ್ಲ. ಸೊ ಬೇರೆ ಯಾರಿಗಾದ್ರು ಒಂದು ಎರಡು ಆಪರ್ಚುನಿಟಿ ಕೊಟ್ಟಾಗ ಐ ಥಿಂಕ್ ನೀವು ಗೇಮ್ ಬೇಸಿಸ್ ಮೇಲೆ ಆಕ್ಚುಲಿ ನೀವು ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಸ್ಪಂದನ ಮತ್ತೆ ಕಾವ್ಯ ಅವರು ಇಬ್ರು ಒಂದೇ ತರ ರೀಸನ್ಸ್ ನ ಕೊಟ್ಟು ನಾಮಿನೇಷನ್ಸ್ ಗಳನ್ನ ಮಾಡ್ತಾರೆ. ಸೊ ಐ ಥಿಂಕ್ ಪರ್ಸನಲ್ ಆಗಿ ಹರ್ಟ್ ಮಾಡಿದ್ರೆ ಫುಲ್ ವೇಸ್ಟ್ ನೀನು ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ನೀವು ವೇಸ್ಟ್ ನೀನು ಅಂತ. ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ರಜತ್ ಅವ್ರು ಆಕ್ಚುಲಿ ಆಚೆ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಸ್ಪಂದನ ಗೇಮ್ ಏನು ಎತ್ತ ಕತೆ ಅಂತ ಚೆನ್ನಾಗಿ ಗೊತ್ತಿದೆ. ಒಳಗಡೆ ಹೋಗಿದ್ದಾರೆ. ಸೊ ಒಳಗಡೆ ಹೋದ್ಮೇಲೂ ಕೂಡ ಅದು ಗೇಮು ನೀನು ವೇಸ್ಟ್, ಕೇಳಿಸ್ಕೊ ಈಗಲೇ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ನೀನು ವೇಸ್ಟ್, ನೀನು ಬಿಗ್ ಬಾಸ್ ಮನೆ ಒಳಗಡೆ ಇರೋದೆ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಇಲ್ಲಿ ಸ್ಪಂದನ ಅವ್ರು ಮೇ ಬಿ ಏನನ್ಸುತ್ತೆ ಅಂದ್ರೆ ಅದರ ಒಂದು ರೀಸನ್ಸ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಯಾವುದೇ ಒಂದು ರೀಸನ್ ಸುಮ್ಮನೆ ಬಂದು ನೀವು ಗೇಮ್ ಆಡಿಲ್ಲ, ನೀವೇನು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದಾಗ ಅವ್ರು ಒಂದು ಮಾತು ಹೇಳ್ತಾರೆ, ನಾನು ಲಾಕ್ ಮಾಡ್ಕೊಂಡಿದ್ದು ದೊಡ್ಡ ಘಟಾನೆಗಳನ್ನ ಲಾಕ್ ಮಾಡ್ಕೊಂಡಿದ್ದೆ, ಚಿಕ್ಕ ಮಕ್ಳ ಮೇಲೆ ಕೈಯಾಗಿ. ಚಿಕ್ಕ ಮಕ್ಳು ಅಂದ್ರೆ ಈ ಕಡೆ ಗಿಲ್ಲಿಗೂ ಹೋಗಕ್ಕಿಲ್ಲ, ಗಿಲ್ಲಿ ಬಾಡಿ ಸೈಜ್ ನೋಡಿ ಇವ್ರು ಹೋಗ್ಲಿಲ್ಲ, ಆ ಕಡೆ ಮಾಲ್ವಣ್ಣನ್ ಬಾಡಿ ಸೈಜ್ ನೋಡಿ ಹೋಗಿಲ್ಲ. ಒಂದ್ ಕಡೆ ಇಲ್ಲ ಧ್ರುವಂತು, ಇನ್ನೊಂದ್ ಕಡೆ ನೆಕ್ಸ್ಟ್ ರಜತ್ ಮತ್ತೆ ಇನ್ನೊಬ್ರು ರಘು ಅವ್ರಿಗೆ ನನಗೆ ಹೋಗಿ ಇಟ್ಕೊಳಕ್ ಟ್ರೈ ಮಾಡಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಲೈಕ್ ಅವ್ರು ಇನ್ನೂ ಮೈಂಡ್ ಸೆಟ್ಟೇ ಬೇರೆ ತರ ಇದೆ. ಸ್ವಲ್ಪ ಸ್ಟ್ರಾಂಗ್ ಆಗಿರೋರ್ನ ಇಟ್ಕೊಳಕ್ ಹೋಗೋಣ, ವೀಕ್ ಇರೋರ್ನ ಬೇಡ ಈ ಒಂದು ಟಾಸ್ಕ್ ಅಲ್ಲಿ ಅಂತ ಆ ತರ ಯೋಚನೆ ಮಾಡಿದೆ. ಅದು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿರೋದ್ರಿಂದ. ಸೊ ಬಟ್ ಸ್ಟಿಲ್ ರಜತ್ ಅವರು ಮಾಡಿದಂತ ಒಂದು ವಾಕ್ಯಗಳೇನಿತ್ತು ಆಕ್ಚುಲಿ ಅದು ತುಂಬಾ ಕೆಟ್ಟದ ಚೀಪ ಪದಗಳೇ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಅದನ್ನ ಬಿಟ್ರೆ ಆಲ್ಮೋಸ್ಟ್ ನಾನು ಒಂದ್ ಹೇಳ್ತೀನಿ, ರಜತ್ ಅವ್ರದಂತೂ ಕರೆಕ್ಟ್ ಬಿಗ್ ಬಾಸ್ ಮನೆಗೆ ಒಳ್ಳೆ ಮೆಟೀರಿಯಲ್ ಮಾತಾಡೋದಂತೆಲ್ಲ ಕರೆಕ್ಟ್ ಆಗಿದೆ. ಬಟ್ ಅಂದ್ರೆ ಮಾತುಗಳು ಅಂದ್ರೆ ಬ್ಯಾಡ್ ವರ್ಡ್ಸ್. ಸೊ ಇಲ್ಲೂ ನೋಡಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ, ಮಾತಾಡಿದ್ದು ರೀಸನ್ಗಳೆಲ್ಲ ಕರೆಕ್ಟ್ ಆಗಿತ್ತು, ಬ್ಯಾಡ್ ವರ್ಡ್ಸ್ ರಜತ್ ಅವ್ರ ಬಾಯಿಂದ ಬರಬಾರ್ದಾಗಿತ್ತು, ಇದು ತಪ್ಪು. ಓಕೆನಾ? ಸೊ ಅಂಡ್ ಇನ್ನೊಂದು ಏನಂತಂದ್ರೆ ಈ ಒಂದು ಧ್ರುವಂತ್ ಅವರು ಮತ್ತೆ ರಜತ್ ಅವರ ಫೈಟ್ ನಡುವೆ ಸೊ ಜಗಳಾಡಕ್ ಹೋದಾಗ ಈ ಕಡೆ ಧ್ರುವಂತ್ ಅವರು ಧನುಷ್ ಅವ್ರು ಇಟ್ಕೋತಾರೆ, ಈ ಕಡೆ ರಘು ಅವ್ರು ಇಟ್ಕೋತಾರೆ. ಇಬ್ರು ಇಲ್ಲಿ ಚೈತ್ರ ಕುಂದಾಪುರ ಅವರ ಟ್ಯಾಕ್ಟಿಕ್ಸ್ ಏನಿದೆ ಅಂತಂದ್ರೆ, ನೀವು ಅವ್ರನ್ನ ಇಟ್ಕೊಳಕ್ ಹೋಗ್ಬಾರ್ದಂತೆ, ಬಿಟ್ಬಿಡ್ಬೇಕಂತೆ, ಜಗಳ ಆಡ್ಕೊಂಡು ಇರಕ್ ಬಿಟ್ಬಿಡ್ಬೇಕಂತೆ, ಹೊಡೆದಾಕೊಂಡು ಅವ್ರಿಗೂ ಗೊತ್ತಂತೆ ಅವ್ರಿಗೆ ಹೊಡೆಯಲ್ಲ ಅಂತ. ಅದಕ್ಕೋಸ್ಕರ ನೀವು ಯಾಕೆ ಇಟ್ಕೊಳಕ್ ಹೋಗ್ತೀರಾ? ನೋಡ್ರಿ ತಪ್ಪು. ಯಾವುದೇ ಮನುಷ್ಯಂಗೂ ಸ್ಥೀಮಿತ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವ ಟೈಮಲ್ಲಿ ಬೇಕಾದ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ನೋಡಿ ನಂಗೆ ಲಾಯ ಜಗದೀಶ್ ಅವ್ರನ್ನ ಯಾರು ಇಟ್ಕೊಳಕ್ ಹೋಗಿಲ್ಲ, ರಜತ್ ಅವ್ರಿಗೆ ಲೈಕ್ ಅವರು ಹೊಡೆದಾಕೊಂಡು ಹೋದ್ರಲ್ಲ, ಆ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೋಪ ಬಂದಾಗ ಕಂಟ್ರೋಲ್ ತಪ್ಪಿಡ್ತಾರೆ. ಅಟ್ಲೀಸ್ಟ್ ಯಾರೋ ಒಬ್ರು ಇಟ್ಕೊಳ್ಳೋರು ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಮೈಂಟೈನ್ ಆಗುತ್ತೆ. ಅದನ್ನ ಚೈತ್ರ ಕುಂದಾಪುರ ಅವ್ರು ಹೆಂಗ್ ಥಿಂಕ್ ಮಾಡ್ತಾರೆ, ಯಾವನೊಬ್ಬ ಹೊಡೆದಾಡ್ಕೊಳ್ಳಿ, ಯಾವನೊಬ್ಬ ವಾರ ಆಚೆ ಹೋಗ್ಲಿ, ನಾನೊಂದು ವಾರ ಇನ್ನ ಜಂಪ್ ಆಗೋದಲ್ಲ ಮುಂದಕ್ಕೆ ಅನ್ನೋ ಒಂದು ದುರಾಲೋಚನೆ ಅವ್ರದ್ದು, ಚೈತ್ರ ಅವ್ರದ್ದು. ಚೈತ್ರ ಅವರೇ ಈ ಎಲ್ಲ ಆಟಗಳನ್ನ ನೀವು ಲಾಸ್ಟ್ ಸೀಸನ್ ಏನು ಆಡಿದಿರೋ ಅದನ್ನೇ ಆಡಕ್ಕೆ ಬರ್ತಾ ಇದೀರಿ ಇಲ್ಲಿ, ಅದನ್ನ ಬಿಟ್ರೆ ನಿಮ್ಗೂ ಒಳ್ಳೇದು. ಸೊ ಅಂಡ್ ಇದಾದ್ಮೇಲೆ ಇವರು ಅವ್ರು ಕಿರ್ಚಾಡ್ತಾರೆ ಚೈತ್ರ ಕುಂದಾಪುರ ಅವರು, ಏನೋ ಕ್ಯಾಪ್ಟನ್ ಆಗ್ಬಿಟ್ಟಿದ್ದೀನಿ ನಾನು ಅಂತ ಮತ್ತೆ ಸ್ಟಾರ್ಟ್ ಆಯ್ತು ಅವ್ರದ್ದು. ಅದನ್ನಂತೂ ನೋಡಕ್ ಆಗ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ನಿಮ್ಗೆ ಏನ್ ಅನ್ಸುತ್ತೆ, ಚೈತ್ರ ಕುಂದಾಪುರ ಅವರು ಮಧ್ಯದಲ್ಲಿ ಮಾತಾಡ್ತಾ ಇದ್ದು ಇರಿಟೇಷನ್ ಇತ್ತಾ ಇಲ್ವಾ? ಫಸ್ಟ್ ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ. ಯಪ್ಪ ನನಗಂತೂ ಕೇಳ್ಸಕ್ ಅವ್ರು ಏನೋ ಮಾಡ್ತಾ ಇದಾರೆ ಗುರು, ನಮ್ಗೆ ಒಳ್ಳೆ ಮಜಾ ಬರ್ತಾ ಇದೆ. ಆಕ್ಚುಲಿ ಎಪಿಸೋಡ್ ನೋಡ್ತಾ ಇರ್ಬೇಕು, ನಾನು ಆಕ್ಚುಲಿ ಎಪಿಸೋಡ್ 10/10 ಕೊಡ್ತೀನಿ. ಸಖತ್ ಮೇ ಬಿ ಪದಗಳ ಬಳಕೆ ಮಾಡಬಾರ್ದಾಗಿತ್ತು, ಬಟ್ ಸ್ಟಿಲ್ ಬುಜ್ಜಿ ಇಸ್ ಬ್ಯಾಕ್ ಅನ್ನೋ ತರನೇ ಇತ್ತು. ಇನ್ನೊಂದ್ ಕಡೆ
ಒಂದ್ ಸ್ವಲ್ಪ ನನಗೆ ಬೇಜಾರಾಗಿದೆ ಅಂತಂದ್ರೆ ಹೆಣ್ಮಕ್ಳ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಪದಗಳನ್ನ ಯೂಸ್ ಮಾಡಬಾರ್ದಾಯ್ತು. ಬಟ್ ಇಲ್ಲಿ ಸೊ ಅಶ್ವಿನಿ ಅವರು ಲೈಕ್ ಸಾರಿ ಸೂರಜ್ ರಜತ್ ಅವ್ರಿಗೆ 4 ಇದನ್ನ ನಾಮಿನೇಷನ್ ಮಾಡ್ಬೋದು ಅಂತ ಕೊಡ್ತಾರೆ. ಸೊ ಇಲ್ಲಿ ಬಂದು ನಿಂತ್ಕೋತಾರೆ. ಇಲ್ಲಿ ಫಸ್ಟ್ ಅಶ್ವಿನಿ ಮೇಡಮ್ ಅವ್ರನ್ನ ಕರೀತಾರೆ, ಧ್ರುವಂತವ್ರು ಕರೀತಾರೆ. ಧ್ರುವಂತವ್ರು ಮ್ಯಾಮ್ ಆಸ್ ಇಟ್ ಈಸ್ ಅದು ಕೊಡ್ತಾರೆ, ರೀಸನ್ ಕೊಡ್ತಾರೆ, ಅವ್ರದ್ದು ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಅಶ್ವಿನಿ ಮೇಡಮ್ ಅವ್ರದ್ದು ತಗೋತಾರಪ್ಪ. ಅಶ್ವಿನಿ ಮೇಡಮ್ ಅವರು ನೀವು ರಘು ಅವರು ಒಂದು ಮಾತು ಹೇಳ್ತಾರೆ ಕಿಚನ್ ಏರಿಯಾದಲ್ಲಿ, ಆ ಒಂದು ಇದಕ್ಕೆ ನೀವು ಸ್ಟ್ಯಾಂಡ್ ತೊಗೊಳಕ್ ಬರ್ತೀರಾ. ಅದೇ ಟೀ ಗಾಂಚಲಿ ಅಂತ ಧ್ರುವಂತವ್ರು ಹೇಳಿದಾಗ ಅಲ್ಲಿ ಯಾಕೆ ನೀವು ಸ್ಟ್ಯಾಂಡ್ ತೊಗೊಂಡಿಲ್ಲ, ಅಲ್ಲಿ ಎಲ್ಲೋಗಿದ್ರು ನೀವು ಸ್ಟ್ಯಾಂಡ್ ತೊಗೊಳ್ಬೇಕಂತ ಅದು ಇದು ಅಂತೆಲ್ಲ ಹೇಳ್ತಾರೆ. ಸೊ ಅಲ್ಲಿ ಕೂಡ ಇನ್ನೊಂದು ಅಬ್ಸರ್ವ್ ಮಾಡೋದು, ನೆನ್ನೆ ಪ್ರೋಮೋದಲ್ಲಿ ನೀ ಗಂಡಸ ಆಗಿದ್ರೆ ನೀ ಗಂಡಸ ಅಂತ ಕೂಡ ಹೇಳ್ತಾರೆ. ನೀವೇ ತಾನೇ ಹೇಳೋದು ಗಂಡಸ್ರ ಹತ್ರ ಮಾತ್ರ ಗುದ್ದಾಡ್ತೀನಿ ಅಂತ, ನೀವು ಗಂಡಸಲ್ವಾ ಅಂತ ಕೇಳ್ತಾರೆ, ನೀವು ಗಂಡಸಲ್ವಾ ಅಂತ ಕ್ವಶನ್ ಮಾಡ್ತಾರೆ. ಸೊ ಅಲ್ಲಿ ಯಾರಾದ್ರೂ ಕೂಡ ಒಬ್ಬ ಗಂಡಸಿಗೆ ಗಂಡಸಲ್ವಾ ಅಂತಂದಾಗ ಟ್ರಿಗರ್ ಅದು ಇದು ಎಪಿಸೋಡ್ ಅಲ್ಲಿ ಕಟ್ ಆಗಿದೆ. ಎಪಿಸೋಡ್ ಗಂಡಸಲ್ವಾ ಅನ್ನೋದು ತೋರಿಸೇ ಇಲ್ಲ. ಸೊ ಎಡಿಟ್ ಆಗಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ರೊಚ್ಚ ಕೇಳ್ತಾರೆ ಇಲ್ಲಿ ಯಾರೋ ರಜತ್ ಅವರು. ಸೊ ಮಾತಿಗೆ ಬೆಳೆದು ಏನಾಗುತ್ತೆ ಅಂತಂದ್ರೆ ಹೋಗಲ್ಲೋ ಬಾರಲ್ಲೋ ಅನ್ನೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲ ಇದಾದ್ಮೇಲೆ ನೆಕ್ಸ್ಟ್ ನೀರೊಳಗಡೆ ತಳ್ಬೇಕಾದ್ರೆ ಜೋರ ತಗೊಬಿಡ್ತಾರೆ. ಇರಿಟೇಷನ್ ಏನೋ ಹೇಳ್ತಾರೆ, ಇಡಿಯೇಟ್ ಕಚಡಾದ ಮಗನೇ ಅಂತ ಬೈತಾರೆ. ಕಚಡ ಅಂತ ಬೈತಾರೆ. ಯಾರು ಕಚಡ ಅಂತೀಯ, ನೀನ್ ಕಚಡ, ಹೋಗಲೆ ಬಾರಳೆ, ಇದೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಸೊ ದಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಸೊ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ರೆ 2.1 ಅಂತ ಏನು ಹೇಳ್ತಿದ್ವಲ್ಲ ಲಾಸ್ಟ್ 2 ವೀಕ್ಸಲ್ಲಿ ನಾವೇನು ನೋಡಿದ್ವಲ್ಲ, ಅದನ್ನ ಯಾಕೋ ಲೈಕ್ ಬ್ರೇಕ್ ಮಾಡೋದು ಅಂತ ನನಗನ್ನಿಸ್ತು. ಸುಮ್ಮನೆ ಆಗ್ಬಿಟ್ಟಿದ್ರೆ ಆಗ್ತಿತ್ತಾರೋ ಅಂದರೆ ಲೈಕ್ ಏನೋ ತಳ್ಳಿದ್ದಲ್ಲ ಅಂದರೆ ತಳ್ಳಿಗೆ ಹಿಂಗೆಲ್ಲ ಜ್ವರ ತಳ್ಬಾರ್ದು ಅಂತ ಹೇಳ್ಬಿಟ್ಟು ಚೈತ್ರ ಕುದಪ್ಪ ಒಂದು ಹಾಕೊಡೋದು ಏನಂತಂದ್ರೆ ನೋಡಿ ಹಿಂಗೆ ಹೇಳ್ತಾರೆ. ಸೊ ಐ ಥಿಂಕ್ ಇಲ್ಲಿ ಬೆಂಕಿ ಹಚ್ಚಕ್ ನೋಡ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ಗೂ ಅದೇ ಬೇಕು ಗುರು. ಇವಾಗ ಫಸ್ಟ್ ಆಫ್ ಆಲ್ ಅದು ನೀರೊಳಗಡೆ ತಳ್ಳೋದ್ರಿಂದ ಏನೂ ಡ್ಯಾಮೇಜ್ ಆಗಲ್ಲ. ಬಟ್ ತಳ್ಳಿದ್ದು ಓಕೆ. ಬಟ್ ಆ ತಳ್ಳದ ಮೇಲೆ ಮೇ ಬಿ ಒಂದು ಏಜ್ ಫ್ಯಾಕ್ಟರ್ ಅಂತಲೂ ಕನ್ಸಿಡರ್ ಮಾಡಬೇಕಾಗಿತ್ತೇನೋ. ಒಂದು ಯಾಕಂದ್ರೆ 45+ ಆಗಿದೆ. ಐ ಥಿಂಕ್ ನಾವು ತಳ್ಳಿ ಏನೋ ಹೆಚ್ಚು ಕಮ್ಮಿ ಆಗಿ ಯಾಕೆ ಬೇಕು ಅನ್ನೋದು ಯೋಚನೆ ಮಾಡ್ಬೋದಾಗಿದೆ. ಬೀಂಗ ಹುಡುಗ ಆಗಿರೋ ನೀವು ಹೆಂಗಾರ ತಳ್ಳಿ ಬಿಡು, ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿರ್ತಾರೆ, ಬೋನ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನ್ಬೋದು. ಸ್ವಲ್ಪ ಸೈಕಾಲಜಿಕಲ್ ಇಂದ ಯೋಚನೆ ಮಾಡಬೇಕಾಯ್ತು. ಬಟ್ ಮಾಡಲಿಲ್ಲ ಬಿಡಿ, ಆಯ್ತು ತಳ್ಳದ ಮೇಲೆ ಇವ್ರ ಬತ್ತಿಂದ ಬಂತು, ಏನೋ ಕೋಪಕ್ಕೆ ಬಂತು ಅಂತ ಅನ್ಕೊಂಡು ರಜತ್ ಅವ್ರು ಕಂಟ್ರೋಲ್ ಮಾಡ್ಕೋಬೋದಾಗಿದ್ದಾರೆ. ಬಟ್ ರಜತ್ ವ್ಯಕ್ತಿತ್ವ ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆಕ್ಚುಲಿ ಅವ್ರು ಏನು ಕೊಡ್ತಾರೆ ರಿಟರ್ನ್ ಕೊಡಕ್ಕೆ ರೆಡಿ, ಆನ್ ಸ್ಪಾಟ್ ಕೊಡ್ತಾರೆ. ಅವ್ರು ನಾನು ತಗೊಂಡಂತೂ ನಿಂತ್ಕೊಳ್ಳಲ್ಲ ಅಂತ ಅವ್ರು ಆಲ್ಮೋಸ್ಟ್ ಹೇಳ್ತಾರೆ. ಅಂಡ್ ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡೋದಿದ್ರೆ ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾರೆ, ನಿಂತರ ನನ್ನ ಅಮ್ಮ ಅಕ್ಕ ಅಂತೆಲ್ಲ ಮಾತಾಡಿದ್ದೆ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಅಮ್ಮ ಅಕ್ಕ ಅಂತ ಲೈಕ್ ರಜತ್ ಪೈಲ್ ಬಂದಿಲ್ಲ, ಓಕೆನಾ, ಬಂದಿದೆ, ಬೇರೆ ಪದಗಳು ಬಂದಿದ್ದಾವೆ. ಬಟ್ ಹಾಗಂತ ಅಮ್ಮ ಅಕ್ಕ ಅಂತ ಮಾತಾಡಿಲ್ಲ ಅಂತ ಅವ್ರು ಸ್ಟ್ಯಾಂಡ್ ತಗೋತಾರೆ. ಅದಾವ ಇದೆಲ್ಲ ಆಕ್ಟಿವಿಟಿ ಮುಗಿದ್ಮೇಲೆ ಧನುಷ್ ಅವ್ರು ಹೇಳ್ತಾರೆ, ಏನು ಧನುಷ್ ನಾನು ಅಮ್ಮ ಅಕ್ಕ ಅಂತ ಯಾರಾಗಾರು ಬೈದ್ರಾ ಅಂತ ಹೇಳಿ, ಇಲ್ಲ ನನಗಂತೂ ಕೇಳಿಸಿಲ್ಲ ಅಂದ್ಬಿಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಸೊ ಅಪ್ಸ್ಕ್ಯಾಂಡ್ ಆಗಕ್ಕೆ ಏನು ಮಾಡ್ತಾರೆ ಅಶ್ವಿನಿ ಮೇಡಮ್ ಅವರು, ಅಯ್ಯೋ ಹೆಂಗ ಅಂದ್ರೆ ಯಾರ ಮೇಲೆ ತಂದಾಕನ ಅಂತ ನೋಡಿದ್ರು, ಅಮ್ಮ ಅಕ್ಕ ಅಂತ ಬೈದ್ರು ಅಂತ ಎಲ್ಲರೂ ಮನಸ್ಸಲ್ಲೂ ಲೈಕ್ ತಂದಾಕಕ್ಕೆ ನೋಡಿದ್ರು. ಬಟ್ ಅಲ್ಲಾಗ್ಲಿವಲ್ಲ. ಆದ್ಮೇಲೆ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಬಿಗ್ ಬಾಸ್ ನನಗೆ ಹಂಗೆ ಕೇಳಿಸ್ತು ಬಿಗ್ ಬಾಸ್, ನಿಮ್ಗೇನಾದ್ರು ಆ ಥರ ಕೇಳಿಸಿಲ್ಲ ಅಂತಂದರೆ, ಸೊ ಕೇಳಿಸಿದೆ ಅಂತಂದರೆ ನಂಗೆ ಇಂಟಿಮೇಟ್ ಮಾಡಿ ಬಿಗ್ ಬಾಸ್, ನಾನು ತಿತ್ಕೋತೀನಿ ಅಂತ ಹೇಳ್ತಾರೆ. ಬಟ್ ಈಗ ಗೊತ್ತಿದ್ರೆ ಮಾತ್ರ ಪಕ್ಕ ಮಾತಾಡಬೇಕು. ಸುಮ್ಮನೆ ಏನೋ ಕೇಳಿಸ್ತು, ದೂರದಲ್ಲಿ ಏನೋ ಕೇಳಿಸ್ತು ಅಂತೆಲ್ಲ ಮಾತಾಡೋಕ್ಕಲ್ಲ. ಲೈವ್ ಕೇಳಿಸ್ತಾ ಅದು ನೀವು ಮಾತಾಡಿದ್ರೆ ಅಂತ ಹೇಳ್ಬೇಕಿತ್ತು. ಅಲ್ಲೆಲ್ಲ ಮನಸ್ಸಲ್ಲೂ ಲೆಕ್ಕ ತಂದಾಕಕ್ಕೆ ನೋಡಿದ್ರು, ಅದಾಗ್ಲಿವಲ್ಲ. ಸೊ ಅದಾದ್ಮೇಲೆ ಕ್ಯಾಮ್ರಾ ಮುಂದೆ ಹೋಗಿ ಹೇಳ್ತಾರೆ. ಬಟ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ರಾಶಿಕಾ ಅವ್ರಿಗೆ ಸೂರಜ್ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಇಲ್ಲಿ ಸೂರಜ್ ಅವ್ರಿಗೆ ಮಾತಿನ ಬರದಲ್ಲಿ, ರಾಶಿಕಾ ನೀವು ಕೂತ್ಕೊಂಡು ಲೈಕ್ ಹೊರಗಡೆ ಜಗಳ ಆಗ್ತಾ ಇದ್ರೆ ನೀವು ಆಚೆ ಕಡೆ ಲಾನ್ ಏರಿಯಾದಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ರಿ ಅಂತ ಒಂದು ಪದನ ಉಪಯೋಗಿಸ್ತಾರೆ ರಜತ್ ಅವರೇ. ಒಂದು ಹುಡುಗಿಗೆ ಈ ಥರ ಒಂದು ರೊಮ್ಯಾನ್ಸ್ ಅಂತ ಪದ ಉಪಯೋಗಿಸಿದ್ದು ತಪ್ಪು ರಜತ್ ಅವರೇ. ಸೊ ಮಾತಿನ ಬರದಲ್ಲಿ ಈ ಥರ ಹೇಳಿದೆ ಅಂತ ಕೂಡ ಆಮೇಲೆ ಹೋಗಿ ಸಾರಿ ಕೇಳ್ತಾರೆ. ಬಟ್ ನನ್ನ ಪ್ರಕಾರ ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಗಾದೆ ಇಲ್ಲ, ಆ ಗಾದೆ ಇದೆಯಲ್ಲ. ಸೊ ಅದಕ್ಕೆ ಲೈಕ್ ನೀವು ಸ್ಟ್ಯಾಂಡ್ ತೊಗೊಳ್ಳಿ ಅಂತ ನಾನು ಅನ್ಕೋತೀನಿ. ಬಟ್ ಮಾತಾಡೋ ಬರದಲ್ಲಿ ನೀವು ಆ ಥರ ಮಾತಾಡಿದ್ದು ತಪ್ಪಿದೆ ಅಂತ ನನಗನ್ಸಿದೆ. ಸೊ ಯಾರು ನಿಮ್ಗೆ ಪರ್ಟಿಕ್ಯುಲರ್ ಟಾಪಿಕ್ ನೋಡಿದಾಗ ಎಲ್ಲಿಂದ ಜಗಳ ಸ್ಟಾರ್ಟ್ ಆಗಿದೆ ನೀವು ಎಪಿಸೋಡ್ ನೀವು ನೋಡಿರ್ತೀರಾ, ಎಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಎಲ್ಲಿಂದ ಪಾಯಿಂಟ್. ಯಾಕಂದ್ರೆ ಏನೇ ಆದ್ರೂ ಕೂಡ ಬೆಂಕಿ ಇಲ್ಲದೆ ಲೈಕ್ ಹೊಗೆ ಆಡಲ್ಲ ಅಂತ ಹೇಳ್ತಾರೆ ಗೊತ್ತಾ. ಆ ಥರನೇ ಆ ಕಡೆಯಿಂದನೂ ಬಂದಿದೆ, ಈ ಕಡೆಯಿಂದನೂ ಬಂದಿದೆ. ನನ್ನ ಪ್ರಕಾರ ನಾವು ಕೇಳೋಗಿದ್ರೆ ಇಬ್ಬರದು ಈಕ್ವಲಿ ತಪ್ಪಿದೆ. ಮತ ಬಳಕೆ ಮಾಡಿದ್ದಕ್ಕೆ ಅದು ಬೇರೆ ಥರ ಅರ್ಥ ಬರುತ್ತೆ, ಓಕೆನಾ. ಅದಕ್ಕೆ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ. ಬಟ್ ಎಲ್ಲಿಂದ ತಪ್ಪು ಸ್ಟಾರ್ಟ್ ಆಯಿತು ಅಂತ ಸುದೀಪ್ ಸರ್ ನೋಡಿ 100% ಬಂದು ಹೇಳೋದೇನಂದ್ರೆ ಎರಡೂ ಕಡೆಯಿಂದನೂ ತಪ್ಪು ಸ್ಟಾರ್ಟ್ ಆಗಿದೆ. ಈ ಒಂದು ತಪ್ಪು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲೂ ಕಂಟಿನ್ಯೂ ಆಯಿತು. ಬಟ್ ನಾನು ಹೇಳೋದು ಏನು ಗೊತ್ತಾ, ಎಲ್ಲೋ ಒಂದು ಕಡೆ ತಪ್ಪಾಗ್ತದೆ ಅಂದರೆ ಇನ್ನೊಂದು ಕಡೆ ಅದನ್ನು ನೀವು ಸ್ಟಾರ್ಟ್ ಮಾಡೋದು, ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ, ನೀವು ಕೂಡ ಕಂಟ್ರೋಲ್ ಮಾಡ್ಬೋದಾಯಿತು. ಬಟ್ ಬೀಂಗ್ ರಜತ್ ಕ್ಯಾರೆಕ್ಟರ್ ನಂಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಐ ಥಿಂಕ್ ರಜತ್ ಅವರು ಅದನ್ನು ಮಾಡಿದ್ದು ಅವ್ರಿಗೆ ಅಲ್ಲೇ ಕೊಡಬೇಕು ಅಂತ. ಕೆಲವರು ಕ್ಯಾರೆಕ್ಟರ್ ಅದೇ ಥರ ಇರುತ್ತೆ, ನೀನು ಅಲ್ಲೇ ಮಾತಾಡ್ತಾ ಇದೆಯಾ ಅಂದ್ರೆ ನಾನು ಅಲ್ಲೇ ಕೊಡ್ತೀನಿ. ಕಚಡ ಅಂತ ಹೇಳಿದ್ಮೇಲೆ ನೀನು ಕಚಡ ಅಂತ ಅನ್ಸ್ಕೊಳಕ್ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಕಚಡ ಅನ್ನೋ ವರ್ಡ್ ಕೂಡ ಕೆಟ್ಟಿದೆ ನನ್ನ ಪ್ರಕಾರ. ಸೊ ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ಸ್ಟ್ಯಾಂಡರ್ಡು, ಆ ಬೇರೆ ಟಾಪಿಕ್ಕು ಆ ಟಾಪಿಕ್ ಏನಿಲ್ಲ. ಈಗ ಅಮ್ಮ ಅಕ್ಕ ಜಿ ಪಾ ಅಂತೆಲ್ಲ ಅನ್ನೋದು ಕೂಡ ಕೆಟ್ಟ ಪದ ಆಗಿದೆ. ಅಂದರೆ ಕಚಡನೂ ಕೂಡ ಒಂದು ಕೆಟ್ಟ ಪದನೇ, ಓಕೆನಾ. ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಕಚಡ ಅಂತ ಕಸ ಅಂತ ಮಾಡ್ತೀವಿ. ಕಸನ ಇವ್ನ ಮನೇಲಿ ತೊಗೊಂಡು ಮೈ ಮೇಲೆ ಹಾಕ್ಕೊಳ್ತೀವ, ಆಚೆ ತಾನೇ ಎಸೆಯೋದು ಕಚಡ ಅಂತಂದರೆ. ಕಚಡ ಅಂತಂದರೆ ಒಂದಷ್ಟು ಪದಗಳಿಗೆ ಅದನ್ನು ನಾವು ಕಂಪೇರ್ ಮಾಡ್ತೀವಿ. ಕಸ ಬೇರೆ ಒಂದಕ್ಕಷ್ಟಕ್ಕೆ ಮಾಡ್ತೀವಿ, ಅದೆಲ್ಲ ಇಲ್ಲಿ ಇಟ್ಕೊಳ್ಳಲ್ಲ, ಮಂಚ ಹತ್ರ ಇಟ್ಕೊಳ್ಳೋದು, ದೂರ ತಳ್ತೀವಿ. ಸೊ ಆ ಒಂದು ಪದ ಬಳಕೆ ಅದನ್ನು ಯೂಸ್ ಮಾಡಿದಾಗ ಐ ಥಿಂಕ್ ಅವರು ಕೂಡ ತೊಗೊಳಕ್ಕೆ ರೆಡಿ ಇರಲ್ಲ. ಅವರು ಬೀಂಗ್ ಅ ಕಂಟೆಸ್ಟೆಂಟು ಅವ್ರಿಗೂ ಅನಿಸ್ತಾ ಇರುತ್ತೆ. ಅಲ್ಲಿಂದ ಆ್ಯಕ್ಚುಲಿ ಇವ್ರಿಗೆ ಹೋಗಮ್ಮ ಅಂತ ಹೇಳಿದ್ದೆ ಇವ್ರಿಗೆ ಟ್ರಿಗರ್ ಆಗಿಬಿಡುತ್ತೆ. ಮತ್ತೆ ಪದೇ ಹೇಳ್ತಾ ಇದೀನಿ, ಐ ಥಿಂಕ್ ಹೋಗಮ್ಮ ಅನ್ನೋ ಒಂದು ವರ್ಡ್ ಪದಗಳು ಅದು ರಾಂಗ್ ಅಲ್ಲ, ಓಕೆನಾ.
ಸೊ ಬಟ್ ಅಶ್ವಿನಿ ಮ್ಯಾಮ್ ಅವ್ರು ಒಂದು ಯೋಚನೆ ಮಾಡಬೇಕು, ಆ ಒಂದು ಪದ ಬಳಕೆ ಅದು ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಆಗ್ಬೇಕಾಗಿತ್ತೇನೋ, ಬಟ್ ಅವ್ರು ಹೋಗೇಲೇ ಬರಲಿ ಅಂತ ಅಲ್ಲೆಲ್ಲೂ ಸ್ಟಾರ್ಟ್ ಮಾಡಿಲ್ಲ. ಯಾವಾಗ ಕಚಡ ಅಂತ ಸ್ಟಾರ್ಟ್ ಮಾಡ್ತಾರೆ ಆಗ ರೊಚ್ಚಿಗೆದ್ದು ಬಿಡ್ತಾರೆ ಆ್ಯಕ್ಚುಲಿ ರಜತ್ ಅವರು. ಅದು ತಪ್ಪಿತ್ತು, ಬಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಇವ್ರು ಯಾವಾಗ ಕಚಡ ಅಂತ ಒಂದು ಪದ ಯೂಸ್ ಮಾಡ್ತಾರೋ ಅವ್ರು ಆ ಕಡೆಯಿಂದ ಯೂಸ್ ಮಾಡ್ತಾರೆ. ಬಟ್ ಕೆಲವೊಂದಷ್ಟು ಪದಗಳನ್ನ ರಜತ್ ಅವರು ಅದನ್ನು ಯೂಸ್ ಮಾಡ್ತಾರೆ ಗೊತ್ತಾ, ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ. ಇದೆಲ್ಲ ಡಿಸ್ಕಷನ್ ಆಗುತ್ತೆ ಗೈಸ್, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರ್ತಾರೆ. ಆಮೇಲೆ ಇನ್ನೊಂದು ಪದ ಯೂಸ್ ಮಾಡ್ತಾರೆ ರಜತ್ ಅವರು, ತುಂಬ ತಪ್ಪದು, ರೊಮ್ಯಾನ್ಸ್ ಪದ ಅಂತ ಯೂಸ್ ಮಾಡ್ತಾರೆ. ಅದು ನಾನು ಕೂಡ ಖಂಡನೆ ಮಾಡ್ತೀನಿ, ದಟ್ ಈಸ್ ನಾಟ್ ರೈಟ್, ಓಕೆನಾ. ಸೊ ಐ ಥಿಂಕ್ ಒಬ್ಬ ಹುಡುಗಿ ಕುತ್ಕೊಂಡಿದ್ದಾರೆ ಅಂತಂದ್ರೆ ರೊಮ್ಯಾನ್ಸ್ ಅನ್ನೋ ಪದ ಅದು ಸರಿ ಬರಲ್ಲ. ಬಟ್ ಅದನ್ನ ಆಮೇಲೆ ಹೋಗ್ಬಿಟ್ಟು ಸಾರಿ ಕೇಳ್ತಾರೆ, ಇಲ್ಲ ನಾನು ಮಾತಾಡ್ತಾ ಆ ಪದ ಯೂಸ್ ಮಾಡ್ಬಾರ್ದಾಗಿತ್ತು, ಸಾರಿ ಮತ್ತೇನ್ ಬರ್ತಾರೆ ಬಂದ್ಬಿಡ್ತು ಅಂತ. ಗೈಸ್ ನಿಮಗೆ ಅವ್ರು ಒಂದು ಅರ್ಥ ಮಾಡ್ಕೊಳ್ಬೇಕು, ಬಿಗ್ ಬಾಸ್ ಇರೋದೇ ಮಾತಿನ ಮೇಲೆ ಮಾತಾಡ್ತಾ ಒಂದು ಕ್ಯಾರೆಕ್ಟರ್ ಏನು ತೋರಿಸುತ್ತೆ ಅಂತಾನೆ ಅದು ಇರೋದು. ಆಕ್ಚುಲಿ ಕೋಪದಲ್ಲಾಗಲಿ ಕಾಮರಾಗಲಿ ಮಾತಾಡ್ಬೇಕಾದ್ರೆ ತಪ್ಪು ಮಾಡ್ತಾರೆ ಮನುಷ್ಯ, ಎಲ್ಲೋ ತಪ್ಪು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಪದ ಬಳಕೆ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕು ರಜತ್ ಅವರು. ಇಷ್ಟೆಲ್ಲ ಆಗುತ್ತೆ, ಒಂದಷ್ಟು ಮಾತುಕತೆಗಳು ನಡೆಯುತ್ತೆ. ಇಲ್ಲಿ ಧನುಷ್ ಅವ್ರು ಬರ್ತಾರೆ, ಆಕ್ಚುಲಿ ಸೇಫ್ ಗೇಮ್ ಆಡ್ತಾ ಕೂತಿದ್ರೆ ಧನುಷ್ ಅವ್ರ ನಾಮಿನೇಷನ್ ಕೊಡುವಂತದ್ದು ಎಲ್ರಿಗೂ ಕೂಡ ಲೈಕ್ ಅವರು ತುಂಬಾ ಈಗ ನಾಮಿನೇಷನ್ ರೀಸನ್ ಕೊಟ್ಬಿಟ್ಟು ಮತ್ತೆ ರಾಶಿ ಹತ್ರ ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಸಾರಿ ರಾಶಿ ಅದು ನೀವು ಕೊಟ್ಟರಲ್ಲ ನಂಗೆ ಇಷ್ಟ ಆಗಿಲ್ಲ, ಕ್ಲಾರಿಫೈ ಕೊಡಕ್ ಹೋಗ್ತೀವಿ. ಯಾರು ಕ್ಲಾರಿಫೈ ಕೊಡಕ್ ಹೋಗ್ತಿದ್ಯಾ ಗುರು? ಮಕ್ಕ ಕೂಡ ಈಗ ರಜತ್ ನೋಡಿ ಏನಕ್ಕೆ ಅಂತ ಒಂದು ಇಷ್ಟ ಆಗ್ತಾರೆ, ಅದು ರಜತ್ ಏನೇ ಮಾತಾಡ್ಬೋದು, ಪದ ಬಳಕೆ ಬೇರೆ. ಮಕ್ಕ ಕೊಡ್ದಂಗೆ ಮಾತಾಡ್ಬಿಟ್ಟು ಸೈಲೆಂಟ್ ಆಗಿ ಹೋಯ್ತಾ ಇರ್ತಾರೆ. ನೋಡಿ ಇನ್ಮೇಲೆ ನೋಡಿ ಕೊಡ್ತಾ ಇರ್ತೀನಿ ಮಾಂಜಿಗಳನ್ನ ನಿನಗೆ, ಬಾ ನಿನಗೆ ಅಂತ. ಈ ಕಡೆ ಗಿಲ್ಲಿ ಅವ್ರ ಕೈಲಿ ಧ್ರುವಂತ್ ಅವ್ರು ತಗ್ಲಾಕಂತಾರೆ, ಮತ್ತೆ ಸೇಮ್ ರೀಸನ್ಸ್ ಅವ್ರು ಹೇಳಿರ್ತಾರೆ. ಧ್ರುವಂತ್ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಆಗ್ತಾ ಇರ್ಬೇಕಾರೆ, ಅಣ್ಣ ನೀನು ದಯವಿಟ್ಟು ಬರಬೇಡ, ನಾನು ತುಂಬಾ ಆಚೆ ಕಡೆ ಒಳ್ಳೆ ಸಿಕ್ಕಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ನಾನು ಬಂದು ಕಾಂಡ ಮಾಡಬೇಡ, ಕಾಮಿಡಿ ಮಾಡಬೇಡ, ನನ್ನ ಮ್ಯಾಟರ್ಗೆ ಬರಬೇಡ ಅಂತ ಹೇಳ್ತಾರೆ. ಆಯ್ತು ಬೇಡ, ನೀನು ಬೇಜಾರು ಮಾಡ್ಕೊಂಬೇಡ ಬೇಡ ಅಂತ ಹೋಗಿರ್ತಾರೆ. ಅವ್ರು ಹೇಳಿದ ಮೇಲೂ ಕೂಡ ಆಕ್ಚುಲಿ ಏನ್ ಮಾಡ್ತಾರೆ ಇಲ್ಲಿ ಅದೇ ನಾಮಿನೇಷನ್ ರೀಸನ್ ಕೊಟ್ಟಾಗ ಅದಲ್ಲಿ ನಾಮಿನೇಷನ್ ರೀಸನ್ ಕೊಟ್ಟಿಗೆ ಬೇಜಾರಾಗಿಲ್ಲ ಅವರು. ರಜತದ್ದು ಮತ್ತೆ ಇವ್ರದ್ದು ಜಗಳ ನಡೀತೈತೆ, ಇವ್ರದ್ದು ನಡೀತಿರ್ಬೇಕು. ನಾನ್ ಗಿಲ್ಲಿ ಅಲ್ಲ ಅಂತ ಯಾವಾಗ ಧ್ರುವಂತ್ ಅವ್ರು ಹೇಳ್ತಾರೋ ಆಗ ಇವ್ರಿಗೆ ಬೇಜಾರಾಗುತ್ತೆ. ನೀನ್ ನನ್ನ ಮ್ಯಾಟರ್ ನನ್ನ ಹೆಸರೇ ತೆಗಿಬಾರ್ದಾಗಿತ್ತು, ನಿನ್ ಹೆಸರು ನಾನು ತೆಗಿದ್ಯಲ್ವಣ, ಇನ್ಮೇಲೆ ಬೇಡ, ಜೈ ಮಹಾಕಾಳ್ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಧ್ರುವಂತ್ ಈಗ ಟ್ರಯಾಂಗಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಧ್ರುವಂತ್, ರಜತ್ ಮತ್ತೆ ಇವರು ಗಿಲ್ಲಿ ಅವರು, ಈ ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲಿವರೆಗೂ ಮುಟ್ಟುತ್ತೆ ಅಂತ ಗೊತ್ತಿಲ್ಲ, ಬಟ್ ಬೆಂಕಿ ಆಗಿರುತ್ತೆ ಗೈಸ್. ಇವತ್ತಿನ ಎಪಿಸೋಡ್ ಕ್ರೇಜಿ ಆಗಿರುತ್ತೆ. ಎಸ್ ಇದೆಲ್ಲ ಆಗುತ್ತೆ. ಮತ್ತೆ ಬಿಗ್ ಬಾಸ್ ಅವರು ಲಕ್ಸುರಿ ಬಜೆಟ್ ಟಾಸ್ಕ್ಗೆ ಆಕ್ಚುಲಿ ಬಂದ್ಬಿಟ್ಟು ಒಳಗಡೆ ಕರೀತಾರೆ, ಓಕೆನಾ. ಒಂದು ಕ್ಲಾರಿಟಿ ಕೊಟ್ಬಿಡ್ತಾರೆ. ಸೊ ಗಿಲ್ಲಿ ಅವರು ಆಕ್ಚುಲಿ ನಾಮಿನೇಟ್ ಪ್ರಯತ್ನ ಮಾಡ್ತಾರೆ, ಏನಂತಂದ್ರೆ ನೀನು ನನಗೆ ಕಪಾಳ ಕೊಡ್ಬಿಡ್ತೀನಿ ಅಂತಂದಲ್ಲ, ನಿನ್ನ ಆಟ ನೀನು ಆಡ್ತಾ ಇದೆಯಾ, ನನ್ನ ಆಟ ನಾನು ಆಡ್ತಾ ಇದ್ದೀನಿ. ಸೊ ದಟ್ ಅಲ್ಲಿ ಕ್ಲಾರಿಟಿ ಕೊಡ್ತಾರೆ, ಅದು ತಪ್ಪು ಕೇಳ್ತಾರೆ ರಜತ್ ಅವರು, ಓಕೆನಾ. ಓಕೆ, ಸೊ ಇಷ್ಟು ಒಂದಷ್ಟು ಕ್ಲಾರಿಫಿಕೇಶನ್ ಬರುತ್ತೆ. ಐ ಥಿಂಕ್ ನಾಮಿನೇಷನ್ ಅಲ್ಲಿ ಆಲ್ಮೋಸ್ಟ್ ಈಗ ಸ್ಪಂದನ ಅವರು ಕೂಡ ತಗ್ಲಾಕೊಂಡಿರ್ತಾರೆ. ಈ ವೀಕ್ ಸ್ಪಂದನ ಹೋಗ್ತಾರೆ ಗೈಸ್, ಐ ಥಿಂಕ್ ನಿಮಗೂ ಗೊತ್ತಿದೆ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ಇವಾಗ ಮನೆ ಒಳಗಡೆ ಕರೆದಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಒಂದು ಆಪ್ಷನ್ ಕೊಡ್ತಾರೆ ನಿಮಗೆ ಲಕ್ಸುರಿ ಬಜೆಟ್. ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ ಲಕ್ಸುರಿ ಬಜೆಟ್ ನೀವು ಮನೆಯಿಂದ ಕಳ್ಕೊಂಡಿದ್ದೀರಾ, ಬಟ್ ಎನಿವೇಸ್ ಇವಾಗ ನೀವು ಲಕ್ಸುರಿ ಬಜೆಟ್ ವಾಪಸ್ ಪಡ್ಕೊಳ್ಳುವಂತ ಆಪ್ಷನ್ ಬರುತ್ತೆ. ನಿಮ್ಗೆ ಏನಂತಂದ್ರೆ 24/7 ನೀವು ಅಡುಗೆ ಮಾಡಿ ಹಾಕ್ಬೇಕು ಅಂತ ಹೇಳ್ತಾರೆ. 24 ಗಂಟೆ ಅದನ್ನೇ 24/7 24 ಗಂಟೆ ಮನೆಯವ್ರಿಗೆಲ್ಲ ನೀವೇ ಅಡುಗೆ ಮಾಡಬೇಕು, ಯಾರು ಹೆಲ್ಪ್ ಮಾಡಂಗಿಲ್ಲ, ನೀವೇ ಅಡುಗೆ ಮಾಡಿ ನೀವೇ ಕಟ್ ಮಾಡಿ ಎಲ್ರಿಗೂ ಬಡಿಸ್ಬೇಕು. ಮನೆ ಒಳಗಡೆ ಕಿಚನ್ ಐಟಮ್ ಎಲ್ಲ ನಿಮ್ಗೆ ಯಾರು ಎಂಟ್ರಿ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯೋಚನೆ ಮಾಡ್ತಾರೆ, ಆಯ್ತು ಒಪ್ಕೊಡ್ತಾರೆ, ಬಿಕಾಸ್ ಮನೆಯವ್ರಿಗೋಸ್ಕರ ಲಕ್ಸುರಿ ಬಜೆಟ್ ಕೂಡ ಸಿಗುತ್ತೆ, ಚಿಕನ್ ಮಟನ್ ಎಲ್ಲ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಏನಂದ್ರೆ ಟ್ವಿಸ್ಟ್ ಇಡ್ತಾರೆ ಬಿಗ್ ಬಾಸ್. ಯಾಕೋ ಮಜಾ ಬರ್ತಾರೆ, ಇಬ್ಬರೇ ಕೆಲಸ ಮಾಡೋದು, ಅವ್ನು ಕೆಲಸ ಮಾಡಿ ಆ ರಜತ್ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ, ನನಗೆ ಮೈಕಲ್ಲೇ ಮಾತಾಡಿದ್ದು, ಅವ್ರು ನೀವು ಅಸಿಸ್ಟೆಂಟ್ ಆಗಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಅವ್ರನ್ನ ಹಾಕೊಳ್ತಾರೆ. ಬೆಸ್ಟ್ ಅದಾದ್ಮೇಲೆ ಬಿಗ್ ಬಾಸ್ ಟಿವಿ ಕಟ್ ಮಾಡ್ತಾರೆ. ಅವಾಗ ಸೀಕ್ರೆಟ್ ಆಗಿ ಹೇಳ್ತಾರೆ, ಇವಾಗ ಟಿವಿ ಕಟ್ ಆಗಿದೆ, ನಾವು ಮಾತ್ರ ಡಿಸ್ಕಷನ್ ನಡೀತಾ ಇರೋದು, ನಿಮಗೆ ಸೀಕ್ರೆಟ್ ಟಾಸ್ಕ್ ನ ಕೊಡ್ತೀನಿ, ಕಾವ್ಯ ಅವ್ರನ್ನ ನೀವು ಅಳಿಸಿದ್ರೆ ಅಂಡ್ ಬಿಗ್ ಬಾಸ್ ಲೈಕ್ ನಿಮಗೆ ಒಂದು ಕ್ಯಾಪ್ಟನ್ಸಿ ಒಟ್ಟಿಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀವಿ. ಫೋಟೋ ಅಂದ್ರೆ ಆಮೇಲೆ ಕಿಚನ್ ಚಪ್ಪಳೆ ಕೊಟ್ಟಿರೋ 3 ಫೋಟೋನ ತಾವೊಂದು ಸ್ಟೋರ್ ರೂಮ್ ಒಳಗಡೆ ಇಕ್ಕಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಆಕ್ಚುಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದು. ಸೊ ಐ ಥಿಂಕ್ ಬಿಗ್ ಬಾಸ್ ಇವ್ರಿಗೆ ಯೋಚನೆ ಮಾಡಿದ್ರು ಗಿಲ್ಲಿಯವರು, ಅಯ್ಯೋ ಹೆಂಗಪ್ಪ ಕಾವ್ಯ ನಳಿಸೋದು ಏನ್ ಕತೆ ಅಂತ. ಸರಿ ಆಯ್ತು 10 ಸೆಕೆಂಡ್ ಹೇಳ್ಸಬೇಕಾದ್ರೆ ವಿಲನ್ ನಾನು ಮಾಡ್ತೀನಿ ವಿಲನ್ ಅಂತ ಎಲ್ಲ ಹೇಳ್ಬಿಟ್ಟು ಒಪ್ಕೊಳ್ತಾರೆ. ಬಿಕಾಸ್ ಬೀಂಗ್ ಕ್ಯಾಪ್ಟನ್ಸಿ ಒಟ್ಟಿಗೆ ಎಲ್ಲರೂ ಕೂಡ ಅರ್ಹತೆ ಬೇಕಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ಪರ್ತೀವಿ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಕಾವ್ಯ ಅಂತ. ಬಟ್ ಇಲ್ಲಿ ವಿಲನ್ ಸಕ್ಕದಾಗ್ತದೆ. ಬಿಗ್ ಬಾಸ್ ಅವ್ರು ಅಂತ ಹೇಳಿದ ವಿಲನ್ ಬೇಡ, ಬಿಗ್ ಬಾಸ್ ಅವ್ರು ತಂದಿಗೆ ತಮಾಷೆ ನೋಡ್ತಾ ಇದಾರೆ. ಯಾಕಂದ್ರೆ ಅವರು ಬ್ರೇಕ್ ಮಾಡ್ಬೇಕಾಗಿತ್ತು ಪ್ಯಾಟರ್ನ್, ಹೆಂಗಾದ್ರೂ ಮಾಡಿ ಕಾವ್ಯನ ಬಿಟ್ಟು ಗಿಲ್ಲಿನ ಆಚೆ ಹೇಳ್ತಾರೆ. ಡೇ ಒನ್ ಇಂದ ಇವರೇ ದೂರ ಆಗ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಬಟ್ ಇವಾಗ ಲೈಕ್ ಏನ್ ಅನ್ಸಿದೆ ಗೊತ್ತಾ, ಮೇ ಬಿ ಆಕ್ಚುಲಿ ಇವರು ಮೇ ಬಿ ಗಿಲ್ಲಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇರೋದ್ರಿಂದ ಜೊತೆ ಕಾವ್ಯ ಅವ್ರಿಗೂ ಅದೇ ರೀತಿ ಸಪೋರ್ಟ್ ಸಿಗ್ತಾ ಇದೆ. ಮೇ ಬಿ ಆ ಸಪೋರ್ಟ್ ಸಿಸ್ಟಮ್ ಅವರೊಂದು ಬಿಲೀವ್ ಇರ್ಬೋದು, ಆ ಬಿಲೀವ್ ಅಲ್ಲಿ ನಾನು ಹೇಳ್ತಾ ಇರೋದು ಆ ಸಪೋರ್ಟ್ ಸಿಸ್ಟಮ್ ಕಟ್ ಮಾಡೋಣ ಅಂತ. ಬಟ್ ಸ್ಟಿಲ್ ಕಾವ್ಯ ಇಸ್ ಇಂಡಿವಿಜುವಲ್ ಪರ್ಸನಾಲಿಟಿ. ನಾನು ಪದೇ ಹೇಳ್ತಿರ್ತೀನಿ, ಮೇ ಬಿ ಏನ್ ಗೊತ್ತಾ, ತುಂಬಾ ಜನ ಅದನ್ನ ಬಂದು ಹಾಕ್ತಾರೆ ಕಮೆಂಟ್ಗಳ, ಬರೀ ಅವರು ಗಿಲ್ಲಿಯಿಂದ ಕಾವ್ಯ. ನನಗೆ ಹಂಗ ಅನ್ಸ್ತಾನೆ, ಯಾವತ್ತು ಒಂದು ದಿನಕ್ಕೂ ಕೂಡ ಗಿಲ್ಲಿಯಿಂದ ಕಾವ್ಯ ನನ್ಗೆ ಅನ್ಸಿಲ್ಲ. ಬಿಕಾಸ್ ಇಂಡಿವಿಜುವಲ್ ಪರ್ಸನ್ ತುಂಬಾ ಚೆನ್ನಾಗಿದೆ. ಟಾಸ್ಕ್ ಅಂತ ಬಂದಾಗ ಅದೊಂದು ಬಾಕಿ ಇದೆ ಗೆಲ್ಬೇಕು. ಬಟ್ ಹಾಗಂತ ಬಂದ್ಬಿಟ್ಟು ಕಾವ್ಯ ಅವ್ರ ಪಾಪ ಆಕ್ಚುಲಿ ಒಂದು ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಐ ಥಿಂಕ್ ಕಂಪೇರ್ ಟು ಆಲ್ ಆಫ್ ದೇಮ್ ಐ ಥಿಂಕ್ ಸ್ವಲ್ಪ ಪರ್ಸನಾಲಿಟಿ ಅಂತ ಬಂದಾಗ ಮೆಚೂರ್ ಟಾಕ್ಸ್ ಆಗಿರ್ಬೋದು ಸ್ಪಂದನ ತುಂಬಾ ಮುಂದೆ ಇದ್ದಾರೆ. ಬಟ್ ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ
ಒಟ್ಟಿಗೆ ಒಟ್ಟಿನಲ್ಲಿ ಬಿಗ್ ಬಾಸ್ ಅಲ್ಲಿ ಈ ಒಂದು ಆಲ್ರೆಡಿ ನನ್ನ ಪ್ರಕಾರ ಅಪ್ಡೇಟ್ ಪ್ರಕಾರ ಒಂದು ಸಕ್ಸಸ್ಫುಲ್ ಆಗಿದೆ ಐ ಥಿಂಕ್ ಕಳಿಸ್ತಾರೆ ಅದು. ಸೊ ಬಿಗ್ ಬಾಸ್ ಅವರು ಇವಾಗ ರಾಶಿಕಾ ಮತ್ತೆ ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು ಈ 3 ಜನ ಮುಂದೆ ಇದ್ದಾರೆ ಕ್ಯಾಪ್ಟನ್ಸಿ ಓಟಕ್ಕೆ. ಯಾರು ಆಗ್ಬೋದು ಬ್ರಾ ಈ ವೀಕಿನ ಕ್ಯಾಪ್ಟನ್? ಅಂಡ್ ಇವತ್ತಿನ ಎಪಿಸೋಡ್ ಕೂಡ ಕ್ರೇಜಿ ಆಗಿರುತ್ತೆ. ನಂಗೆ ಹೇಳ್ತಾ ಇದೆ ಗೊತ್ತಾ, ನಿನ್ನೆ ಎಪಿಸೋಡ್ 10/10 ನಾನು ಕೊಡ್ತೀನಿ, ನಿಮ್ಗೆ 10/10 ಕೊಡ್ತೀರಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡುವಾಗ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಬಾಯ್.